ಮಂತ್ರಿಗಿರಿ ನಿರೀಕ್ಷೆಯಲ್ಲಿದ್ದಂತ ಬಿಕೆ ಹರಿಪ್ರಸಾದ್ಗೆ ಶಾಕ್ ಎದುರಾಗಿದೆ. ಸಂಪುಟ ಸೇರುವ ಬಿಕೆ ಹರಿಪ್ರಸಾದ್ಗೆ ಅವರ ಆಸೆಗೆ ತಣ್ಣೀರು ಎರಚಲಾಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ಯೋದಕ್ಕೆ ಹೈಕಮಾಂಡ್ ಪ್ಲಾನ್ ಅನ್ನ ಹಾಕಿದೆ ಅನ್ನೋದು ಗೊತ್ತಾಗ್ತಿದೆ. ಬಿಕೆ ಹರಿಪ್ರಸಾದ್ ಅವರು ಈ ಹಿಂದೆನೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಿರಿಯರಿದ್ದೀನಿ, ಅನುಭವ ಇದೆ, ಯಾಕೆ ನಮಗೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಆ ಕಾರಣಕ್ಕಾಗಿ ಸ್ವಲ್ಪ ಅಂತರನೂ ಕಾಯ್ದುಕೊಂಡಿದ್ರು. ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಮಾತನಾಡಿದ್ದು ಇದೆ, ಆಮೇಲೆ ಸರಿಪಡಿಸ್ಕೊಂಡ್ರು. ಆಮೇಲೆ ಮತ್ತೆ ಹೈಕಮಾಂಡ್ ನಾಯಕರೆಲ್ಲ ಸ್ವಲ್ಪ ಸಂಧಾನ ಮಾಡಿದ್ರು, ಸಮಾಧಾನ ಮಾಡಿದ್ರು. ಬಟ್ ಈಗ ಭಾರಿ elaborate exercise and they have taken some decision. Perhaps it is not yet made known. Maybe by 10 o'clock or 11 o'clock the names will be announced. And sir, you are also a minister in the Siddharamaya's government. So will you be taking oath also, or will? No, it depends. Whatever High Command is going to take decision, that will be decision for all of us. And one more thing, sir. Siddaramaiah ji has been appointed as the. Yeah, I welcome him. He will be the best representative of people. He will be the voice of social justice in working committee of Congress Party. ಎಸ್ ನೋಡಿ, 10 ಅಥವಾ 11 ಗಂಟೆ ಒಳಗಡೆ ಸಚಿವ ಸಂಪುಟಕ್ಕೆ ಯಾರೆಲ್ಲ ಸೇರ್ತಾರೆ ಅನ್ನೋದ್ರ ಹೆಸರು ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಈಗ ಬಿಕೆ ಹರಿಪ್ರಸಾದ್ ಅವರು ಅಪ್ಡೇಟ್ ಕೂಡ ಸಿಗ್ತಾ ಇತ್ತು. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಸಚಿವ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ, ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅಂತ. ಬಟ್ ಕೆಲವರಿಗೆ ತುಂಬ ನಿರೀಕ್ಷೆ ಇಟ್ಕೊಂಡು ಅವ್ರಿಗೆ ಶಾಕ್ ಎದುರಾಗಬಹುದಾದ ಚಾನ್ಸಸ್ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ನಿರೀಕ್ಷಿಸಬಹುದು ರಾಕೇಶ್? ನೀತಿ ಕಾಂಗ್ರೆಸ್ ಸರ್ಕಾರದ 2ನೇ ಅವಧಿಯ ಸಂಪುಟದಲ್ಲಿ ತಾವುಗಳಿರ್ತೇವೆ ಅನ್ನುವಂಥ ನಿರೀಕ್ಷೆಯನ್ನು ಬಹಳಷ್ಟು ಮಂದಿ ಶಾಸಕರು ಮಾಡಿಕೊಂಡಿದ್ರು. ಅದರಲ್ಲಿ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಪ್ರಮುಖರು ಆ ಆಸೆಯನ್ನು ವ್ಯಕ್ತಪಡಿಸ್ಕೊಂಡಿದ್ರು. ಆದರೆ ಈಗಿನ ಮಾಹಿತಿಯ ಪ್ರಕಾರ ಅವರನ್ನು ಒಳಗೊಂಡಂತೆ ಇನ್ನೂ 3-4 ಮಂದಿಗೆ ಆ ಅವಕಾಶ ವಂಚನೆಯಾಗಿದೆ. ಅಂದರೆ ಇಲ್ಲಿಯವರೆಗೂ ಕೂಡ ಹೊಸ ಸಂಪುಟದಲ್ಲಿ ನಾವು ಸಚಿವರಾಗಿ ಅವಕಾಶವನ್ನು ಪಡಿತೇವೆ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ಕೊಂಡಿದ್ರು, ಆಪ್ತರ ಬಳಿ ಹಂಚಿಕೊಂಡಿದ್ರು. ಆದರೆ ಕಡೆ ಕ್ಷಣದ ಬದಲಾವಣೆಯಲ್ಲಿ ಈ ವಿಚಾರಗಳು ಅಂದುಕೊಂಡಂತೆ ಸಾಗ್ತಾ ಇಲ್ಲ ಅನ್ನುವಂಥ ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ಗಮನಿಸುವಾಗ ಬಹುಪಾಲು ಈಗಿನ ಅಂದರೆ ಮೊದಲ ಸಂಪುಟ ರಚನೆಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಮೇಲುಗೈ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಇಲ್ಲಿ AICC ಅಧ್ಯಕ್ಷರು ಮತ್ತು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರುಗಳು ಗುರುತಿಸಿಕೊಂಡಿದ್ದಂತಹ ಈ ಪ್ರದೇಶದಿಂದಲೇ ಹೆಚ್ಚಿನ ಸಚಿವ ಸಂಪುಟದ ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜಾತಿವಾರ ಲೆಕ್ಕಾಚಾರದಲ್ಲಿ ಹಾಗೂ ಪ್ರಾತಿನಿಧ್ಯತೆ ವಿಚಾರದಲ್ಲೂ ಕೂಡ ಇವರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಲಾಗಿದೆ. ಈ ಹಿಂದೆ ಸಂಪುಟದಿಂದ ಹೊರ ಹೋಗಬಹುದು ಅನ್ನುವಂಥ ನಿರೀಕ್ಷೆ ಮಾಡಿದಂತಹ ಚರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಕಡೆಯ ಕ್ಷಣದಲ್ಲಿ ಸಂಪುಟ ಸೇರುವಂಥ ಅವಕಾಶ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಬಳಗದಲ್ಲಿ ಅವರು ಕೂಡ ಗುರುತಿಸಿಕೊಂಡಿದ್ದರು. ಹಾಗೆ ಶಿವಾನಂದ ಪಾಟೀಲ್ ಮಾಜಿ ಸಚಿವರಾಗಿದ್ದಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಅವಕಾಶ 50-50 ಅನ್ನುವಂಥ ಸನ್ನಿವೇಶ ಇತ್ತು. ಅವರು ಕೂಡ ಸಚಿವ ಸಂಪುಟದಲ್ಲಿ ಅಂದರೆ ಹೊಸ ಸಂಪುಟಕ್ಕೆ ಸೇರ್ಪಡೆ ಆಗುವುದು ಬಹುತೇಕ ಖಚಿತವಾಗಿದೆ. ಹೀಗೆ ಕಲ್ಯಾಣ ಕರ್ನಾಟಕ ಭಾಗದ ಬಹುಪಾಲು ಮಂದಿ ಸಚಿವ ಸಂಪುಟದಲ್ಲಿ ಭಾಗವಾಗುವ ಮುಖಾಂತರ ಹೈಕಮಾಂಡ್ ವಲಯಕ್ಕೆ ಮೊದಲ ವಲಯದಲ್ಲಿ ಪ್ರಾತಿನಿಧ್ಯತೆ ಸಿಕ್ಕಿದೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಹೈಕಮಾಂಡ್ ನಾಯಕರ ಪ್ರಾಬಲ್ಯ ಹೆಚ್ಚಾಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬಹುದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.